ದಿನ ಬೆಳಗಾವಿನಲ್ಲಿ ಬೃಹತ್ತಾಗಿ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾ ವತಿಯಿಂದ ಚರ್ಮಗಾರ, ಮಚ್ಚಿಗಾರ, ಡೋರ ಹಾಗೂ ಚರ್ಮದ ಉತ್ಪನ್ನಗಳ ಮಾಡುವಂತಹ 18 ಉಪಪಂಗಡಗಳ ಎಲ್ಲಾ ಮುಖಂಡರು ಬೆಳಗಾಂನಲ್ಲಿ ಬೃಹತ್ ಪ್ರತಿಭಟನೆಗೆ ಪೂರ್ವಭಾವಿ ಸಿದ್ಧತೆಗಾಗಿ ಸಭೆ ಸೇರಿರುತ್ತಾರೆ. ಯಾಕಂದ್ರೆ ನಾವು ಇಂದಿನಿಂದನೂ ಶೋಷಣೆ ಒಳಗಾಗಿ ಬರ್ತಾ ಇದ್ದೀವಿ. ಯಾವುದೇ ರೀತಿಯ ರಾಜಕೀಯ ಆಗಲಿ ಸಾಮಾಜಿಕ ಯಾವ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಈಗೇನು ಸರ್ಕಾರ ನಮಗೆ 15% ಮೀಸಲಾತಿ ನೀಡಿದೆಯೋ ಅದರಲ್ಲಿ 6% ಇತ್ತು. ಅದರಲ್ಲಿ ನಮಗೆ 3% ಅನ್ನ ಎಡಗೈ ವರ್ಗದಲ್ಲಿ 6% ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ 3% ಅನ್ನ ನಮಗೆ ಕೊಡಿ ಅಂತೇಳಿ ಆಲ್ಮೋಸ್ಟ್ ನಮ್ಮ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದಿಂದ ನಿರಂತರವಾಗಿ ಮುಖ್ಯಮಂತ್ರಿಗೆ, ಸಮಾಜ ಕಲ್ಯಾಣ ಇಲಾಖೆಗೆ, ಆಮೇಲೆ ಸಂಬಂಧಪಟ್ಟ ಎಲ್ಲಾ ಸಚಿವರಿಗೂ ಆ ಮನವಿಗಳನ್ನ ಕೊಡ್ತಾ ಬಂದಿದ್ದಾರೆ. ಈಗೇನು ಮುಖ್ಯಮಂತ್ರಿಗಳು ಈಗೇನು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ತಕ್ಕಂತೆ ಏನು ಈಗ ಅಧ್ಯಕ್ಷತೆ ವಹಿಸಿದಂತಹ ಪರಮೇಶ್ವರಪ್ಪ ಅವರು ಆಲ್ರೆಡಿ ನಾವು ಈ ಎಲೆಕ್ಷನ್ ಮುಗಿದ ಮೇಲೆ ಅದನ್ನ ಏನು ಅನ್ನೋದನ್ನ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ 3% ನಮಗೆ ಬೇಕು ಅಂತೇಳಿ ಬೃಹತ್ ಮಟ್ಟದ ಹೋರಾಟಕ್ಕೆ ಚರ್ಮಕಾರ ಮಹಾಸಭಾದಿಂದ ಕರೆ ಕೊಟ್ಟಿದ್ದಾರೆ. ನಾಳೆ ಏನು ಅಧಿವೇಶನ ಶುರುವಾಗುತ್ತೋ ಇಡೀ ಸಮಸ್ತ ಸಂಘ ಚರ್ಮಕಾರ ಏನು 18 ಉಪಪಂಗಡಗಳಿದ್ದಾವೋ ಅವರೆಲ್ಲರೂ ತಮ್ಮ ಸಹಕುಟುಂಬ ಪರಿವಾರದ ಎಲ್ಲರೂ ಸಮೇತ ಆ ಪ್ರತಿಭಟನೆ ಮಾಡೋರಿಗೆ ಮೊನ್ನೆ ನಾವು ಹಳ್ಳಿಗೆ ಗ್ರಾಮಗಳಿಗೆ ಎಲ್ಲರೂ ಹೋಗಿ ನಾವು ವಿಸಿಟ್ ಮಾಡಿ ಆಲ್ರೆಡಿ ಹೇಳಿ ಬಂದಿದ್ದೀವಿ. ಈಗೇನು ಮುಖಂಡರಲ್ಲಿ ಏನು ಬೆಳಗಾವಿ ಪೂರ್ವಭಾವಿಸಲು ನಡೀತದೋ ಹಾಗಾಗಿ ನಿಮ್ಮನ್ನು ಈ ದಿನ ನಾವು ಸಭೆನ ಕರೆಸಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಚರ್ಮಕಾರ ಉಪಕರಣವನ್ನು ನಮಗೆ 3% ಮೀಸಲಾತಿ ಹಾಗೂ ನಿಗಮ ಮಂಡಳಿ ನೀಡಬೇಕು ಅಂತೇಳಿ ಗೊತ್ತಾಯ್ತು. ಸಂಪೂರ್ಣ ಮಾಹಿತಿಗಳನ್ನು ಆಲ್ರೆಡಿ ಹಿಂದೆ ನಾವು ನೀಡಿದ್ದೀವಿ. ಈಗ ಈ ಸಭೆಗೆ ಏನೇನು ಈ ಪತ್ರಿಕೆಗಳಿದಾವೋ ಎಲ್ಲರಿಗೂ ಮನೆ ಮನೆಗೆ ಮುಟ್ಟುವಂತೆ ನೀವು ಆಲ್ರೆಡಿ ತಲುಪಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ನಾನು ಎಸ್ ವೆಂಕಟರಮಣ ಹೊನ್ನಾಳ್ಕರ್ ಅವರು ಶಿವಮೊಗ್ಗ ಸಮುದಾಯ ಸಂಘದ ಅಧ್ಯಕ್ಷನಾಗಿ ಕೆಲವರು ಈಗ ಒಂದೆರಡು ಮಾತನ್ನು ಮಾತಾಡಲು ವಿಧಿಸಿದ್ದೀನಿ. ಈ ದಿನ ಅಖಿಲ ಕರ್ನಾಟಕ ಚಮಗಾರ ಮಹಾಸಭೆ ಬೆಳಗಾವಿಯಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಶಿವಮೊಗ್ಗ ಸಮಗಾರ ಸಂಘ ವತಿಯಿಂದ ನಮ್ಮ ಎಲ್ಲಾ ಸದಸ್ಯರು ಕೂಡ ಈ ದಿನ ಈ ಮಹಾಸಭೆಗೆ ನಾವು ಎಲ್ಲರೂ ಕೂಡ ಒಮ್ಮತದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಈ ಸಂಘದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ.ಎನ್. ಅಶೋಕ್ ಕುಮಾರ್. ನಾನು ಶಿವಮೊಗ್ಗ ಜಿಲ್ಲಾ ಸಮಗಾರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ದಿನ ನಮ್ಮ ಅಧ್ಯಕ್ಷರು ಹಾಗೂ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಒಟ್ಟಾಗಿ ಸೇರಿ ಒಂದು ಸಭೆಯನ್ನು ಕರೆದು ಈಗ ಅಖಿಲ ಕರ್ನಾಟಕ ಚರ್ಮಕಾರರ ಮಹಾಸಭಾ, ಸಮಗಾರ, ಮಚ್ಚಿಗಾರ, ಡೋರ, ಮೂಲ ಚರ್ಮೋದ್ಯೋಗ ಸಂಬಂಧಿತ ಉಪಜಾತಿಗಳು ಸೇರಿ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಲು ಪೂರ್ವಭಾವಿ ಸಭೆಯನ್ನು ಕರೆದಿರುವುದಾಗಿ ತಿಳಿಯಲ್ಪಟ್ಟಿರುತ್ತದೆ. ಆದ್ದರಿಂದ ನಾವು ಸಹ ಈ ಸಂಘಟನೆಗೆ ನಮ್ಮ ಸಂಘಟ ಕಾರ್ಯಕರ್ತರು ಎಲ್ಲರೂ ಸೇರಿ ಸಮಾಜದ ವತಿಯಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗುತ್ತೇವೆ. ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸಲು ಕಂಕಣಬದ್ಧರಾಗಿದ್ದೇವೆ ಎಂದು ಹೇಳಲು ಇಚ್ಛೆಪಡುತ್ತೇವೆ. ಹಾಗೂ 3% ಒಳ ಮೀಸಲಾತಿಯನ್ನು ಕೇಳ್ತಕ್ಕಂತಹ ಕಾರ್ಯಕ್ರಮ ನಿಜವಾಗೂ ಶ್ಲಾಘನೀಯ. ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಇದಾಗಲೇಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ.